ಬಿಗ್ ಬಾಸ್ ಇವಾಗ ಹೊಸದೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಟಾಸ್ಕ್ ಏನು ಅಂತ ಇನ್ನೂ ಗೊತ್ತಾಗಿಲ್ಲ, ಸ್ವಲ್ಪ ಹೊತ್ತರಲ್ಲೇ ಗೊತ್ತಾಗುತ್ತೆ. ಸದ್ಯ ಈಗ ಒಂದು ಟಾಸ್ಕು ಕಳೆದ ಸೀಸನ್ ಎಲ್ಲರೂ ಕೂಡ ನೋಡಿರ್ತೀರಾ, ಎಸ್ ಆರ್ ನೋ. ಇವಾಗ ಒಂದು ಚಾಲೆಂಜ್ ಕೊಡ್ತಾರೆ ಎದುರುಗಡೆ ಇರೋ ಪರ್ಸನ್ಗೆ. ಅವರು ಮಾಡ್ತೀನಿ ಅಂತಂದರೆ ಎಸ್ ಅನ್ಬೋದು, ಮಾಡೋಕ್ಕಾಗಲ್ಲ ಅಂತಂದರೆ ನೋ ಅನ್ಬೋದು. ಈಗ ರಜತ್ ಅವರು ಕೂಡ ಕಳೆದ ಸೀಸನಲ್ಲಿ ಇಲ್ಲಿ ತಲೆ ಬೋಳಿಸ್ಕೊಳ್ಳೋದು, ಅಂದರೆ ನೀವು ಈ ಥರ ಮಾಡಬೇಕು ಅಂತ ಹೇಳಿದಾಗ ಅವ್ರು ಎಸ್ ಅಂತ ತೊಗೊಂಡು ಆ ಚಾಲೆಂಜ್ ಮಾಡಿದ್ರಲ್ಲ, ಈ ಥರ ಒಂದು ಚಾಲೆಂಜ್ನ ಕೊಟ್ಟಿದ್ದಾರೆ. ಅಂದರೆ ಆ ಥರ ಒಂದು ಟಾಸ್ಕ್ ಇಲ್ಲಿ ರೆಡಿ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಇದನ್ನು ರಜತ್ ಅವರು ಕೂಡ ಇಲ್ಲಿ ಹೇಳಿದ್ರು, ಮತ್ತು ಇಲ್ಲಿ ಚೈತ್ರ ಅವರು ಕೂಡ ಇಲ್ಲಿ ಹೇಳಿದ್ರು, ಕಳೆದ ಸತಿ ನನ್ನ ಎಲ್ಲರೂ ಸೇರಿ ಇಲ್ಲಿ ಹೊರಗಡೆ ಇಟ್ಟಿದ್ರು ಅಂತ, ಅಂದರೆ ಉಸ್ತುವಾರಿಗಳಾಗಿದ್ರಲ್ಲ ಅದಕ್ಕೋಸ್ಕರನೇ ಇದು ನನ್ನ ಫೇವ್ರೇಟ್ ಟಾಸ್ಕ್ ಅಂತ ಕೂಡ ಇಲ್ಲಿ ಹೇಳಿದ್ರು. ಅದೇ ಇವರಿಬ್ರಿಗೂ ಗೊತ್ತು ಈ ಒಂದು ಟಾಸ್ಕ್ ಹೇಗಿರುತ್ತೆ, ಏನೆಲ್ಲ ಚಾಲೆಂಜಸ್ಗಳು ಬರುತ್ತೆ ಅಂತ ಅಂದ್ಬಿಟ್ಟು. ಒಂದು ಮೆಣಸಿನ್ಕಾಯಿ ತಿನ್ನೋದಿರ್ಬೋದು, ಇಲ್ಲ ಹಾಗಲಕಾಯಿ ಇರ್ಬೋದು, ಮತ್ತು ಇಲ್ಲಿ ಶೇವ್ ಮಾಡಿ ಅಂತ ಇರ್ಬೋದು. ಅಂದರೆ ಈ ಥರ ಒಂದು ಎಕ್ಸಾಂಪಲ್ ಟಾಸ್ಕ್ಗಳು ಕೊಡ್ಬೋದು ಅಂತ ಅನಿಸ್ತದೆ. 2 ಟೀಮ್ಗಳಾಗಿ ಇಲ್ಲಿ ವಿಂಗಡಣೆ ಆಗಿದೆ. ಯಾರ್ಯಾರು ಯಾವ್ಯಾವ ಟೀಮಲ್ಲಿ ಇದ್ದಾರೆ ಅಂತ ನೋಡೋದಾದರೆ, ಒಂದು ಟೀಮಲ್ಲಿ ಒಂದು ಅಶ್ವಿನಿ ಅವರಿದ್ದಾರೆ, ಮತ್ತಿಲ್ಲಿ ರಕ್ಷಿತಾ ಅವರು, ಧ್ರುವಂತ್ ಅವರು, ಸೂರಜ್ ಅವರು, ಸ್ಪಂದನಾ ಅವರು, ಮಾಳು ಅವರು, ಇವರು 6 ಜನ ಸೇರಿ ಒಂದು ಟೀಮಲ್ಲಿದ್ದಾರೆ. ಇನ್ನು 2ನೇ ಟೀಮು ಗಿಲ್ಲಿ ನಟ ಅವರು, ರಘು ಅವರು, ರಜತ್ ಅವರು, ಕಾವ್ಯ ಅವರು, ರಾಶಿಕಾ ಅವರು, ಧನುಷ್ ಅವರು. ನೋಡಿದ್ರಲ್ಲ ವೀಕ್ಷಕರೇ, ಸದ್ಯ ಈಗ ಟಾಸ್ಕ್ಗೆ ಇನ್ನೇನು ರೆಡಿ ಮಾಡ್ತಾರೆ, ಏನು ಟಾಸ್ಕ್ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಇಲ್ಲಿ ತಿಳಿಸ್ಕೊಡ್ತೀನಿ. ಈಗ ಏನೊಂದು ಟೀಮ್ ಆಗಿದೆ, ಈ ಟೀಮಲ್ಲಿ ಯಾವ ಟೀಮ್ ನಿಮಗೆ ಇಷ್ಟ ಆಯಿತು, ಅಂದರೆ ಅಶ್ವಿನಿ ಅವ್ರ ಟೀಮ್ ಇಷ್ಟ ಆಯ್ತಾ, ಇಲ್ಲ ಅಂತಂದರೆ ಗಿಲ್ಲಿ ನಟ್ ಅವ್ರ ಟೀಮ್ ಇಷ್ಟ ಆಯ್ತಾ. ಇನ್ನು ಈ ಒಂದು ಟೀಮು ಡಿವೈಡ್ ಆಗಿದ ತಕ್ಷಣ ಇಲ್ಲಿ ಧ್ರುವಂತ್ ಅವ್ರು ಹೇಳ್ತಾರೆ, ಇಲ್ಲಿ ಗಿಲ್ಲಿ ಅವರು ಯಾವ ಟೀಮಲ್ಲಿ ಇರ್ತಾರೋ ಆ ಅಪೋಸಿಟ್ ಟೀಮು ವಿನ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅಂದರೆ ಗಿಲ್ಲಿ ಅವ್ರ ಟೀಮು ವಿನ್ ಆಗಲ್ಲ, ಇಲ್ಲಿ ಅಪೋಸಿಟ್ ಯಾವ ಟೀಮ್ ಇರುತ್ತೋ ಆ ಟೀಮ್ ವಿನ್ ಆಗುತ್ತೆ ಅಂತ. ಇಲ್ಲಿ ಅಂದರೆ ಅಶ್ವಿನಿ ಅವ್ರ ಟೀಮು ವಿನ್ ಆಗುತ್ತೆ ಅನ್ನೋ ಅರ್ಥದಲ್ಲಿ ಇಲ್ಲಿ ಧ್ರುವಂತ್ ಅವರು ಹೇಳಿದ್ರು. ಸದ್ಯ ಎಲ್ಲರೂ ಕೂಡ ಅಣಗಿಸಿದ್ದಾರೆ ಗಿಲ್ಲಿ ನಟ ಅವ್ರಿಗೆ, ಅವ್ರ ಟೀಮು ಸೋಲುತ್ತೆ ಅಂತ ಅಂದ್ಬಿಟ್ಟು. ನೋಡೋಣ ವೀಕ್ಷಕರೇ, ಯಾವ ಟೀಮ್ ಗೆಲ್ಲುತ್ತೆ, ಯಾವ ಟೀಮ್ ಸೋಲುತ್ತೆ ಅಂತ ಅಂದ್ಬಿಟ್ಟು. ಎಲ್ಲರೂ ಕೂಡ ಇವಾಗ ಊಟ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇನ್ನೇನು ಟಾಸ್ಕು ಕೂಡ ಇಲ್ಲಿ ಬರುತ್ತೆ, ಯಾವ ಟೀಮು ತುಂಬ ಚೆನ್ನಾಗಿ ಆಡುತ್ತೆ ಅಂತ ಕೂಡ ಇಲ್ಲಿ ನೋಡೋಣ. ಸದ್ಯ ಈಗ ಈ 2 ಟೀಮಲ್ಲಿ ಯಾವ ಟೀಮು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತದೆ, ಯಾವ ಟೀಮ್ಗೆ ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.